ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 2 ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಅಧ್ಯಾಯ 2, ಶ್ಲೋಕ ನಂಬರ್ 18. ಅಂತವಂತ ಇಮೆ ದೇಹ ನಿತ್ಯಸ್ತೋಕ್ತಃ ಶರೀರಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯಧ್ಯಸ್ವ ಭಾರತ. ಅವಿನಾಶಿಯು ಅಳತೆಗೆ ಸಿಕ್ಕದಿರುವುದು, ನಿತ್ಯವೂ ಆದ ಆತ್ಮನ ಐಹಿಕ ದೇಹವು ನಾಶವಾಗಲೇಬೇಕು. ಆದುದರಿಂದನೇ ಭರತವಂಶಜನೇ, ಅಂದರೆ ಅರ್ಜುನನೇ, ಯುದ್ಧ ಮಾಡು. ಸೊ ಇಲ್ಲಿ ನಿನ್ನೆ ಶ್ಲೋಕದಲ್ಲಿ ನಾವು ಹೇಳಿದ್ವಿ ಆತ್ಮದ ಗಾತ್ರ ಎಷ್ಟು ಅಂಥೇಳಿ. ಅದು ಎಷ್ಟು ಚಿಕ್ಕದು ಅಂದರೆ ನಮ್ಮ ಕೂದಲಿನ ತುದಿಯನ್ನು ನಾವು 100 ಭಾಗವಾಗಿ ಕಟ್ ಮಾಡಿ ಆ 100 ಭಾಗದಲ್ಲಿ 1 ಭಾಗವನ್ನು ಮತ್ತೆ 10,000 ಕಟ್ ಮಾಡಿದಾಗ ಏನು ಸೈಜ್ ಬರುತ್ತೋ ಅದು ಆತ್ಮದ ಒಂದು ಗಾತ್ರ ಅಂತ ಹೇಳ್ಬೋದು. ಅದಕ್ಕೆ ಯಾವುದೇ ತರಹದ ಸಾವಿಲ್ಲ, ಅಂತ್ಯ ಇಲ್ಲದ್ದು ಆತ್ಮ. ದೇಹಕ್ಕೆ ಮಾತ್ರ ಅಂತ್ಯ ಇರೋದು. ಹಾಗಾಗಿ ಯಾವುದು ನಿತ್ಯವೋ, ಯಾವುದಕ್ಕೆ ಸಾವೇ ಇಲ್ವೋ, ಯಾವುದು ಸತ್ಯವೋ ಅದು ಯಾವಾಗಲೂ ಇರುತ್ತೆ. ಯಾವುದು ವಿನಾಶ ಆಗುತ್ತೋ ಅಂದರೆ ದೇಹ, ಯಾವುದು ಒಬ್ಬ ಮನುಷ್ಯನ ಬದಲಾವಣೆ ಆದಮೇಲೆ ಕೊನೆಗೆ ಮಣ್ಣನ್ನು ಸೇರುತ್ತೋ ಅದು ಅಸತ್ಯ, ತಾತ್ಕಾಲಿಕ. ಅದಕ್ಕೆ ನೀನು ಯೋಚನೆ ಮಾಡ್ತಾ ಯುದ್ಧವನ್ನು ಬಿಡಬೇಡ, ಯುದ್ಧ ಮಾಡು ಅಂಥೇಳಿ ಅರ್ಜುನನಿಗೆ ಶ್ರೀಕೃಷ್ಣ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಭಾವಾರ್ಥ: ಐಹಿಕ ದೇಹದ ನಾಶವು ಸ್ವಭಾವ ಸಿದ್ಧವಾದದ್ದು. ಅದು ಕೂಡಲೇ ನಾಶವಾಗಬಹುದು ಅಥವಾ 100 ವರ್ಷಗಳ ಅನಂತರ ನಶಿಸಬಹುದು. ಯಾವಾಗ ನಾಶವಾಗುತ್ತದೆ ಎನ್ನುವುದಷ್ಟೇ ಪ್ರಶ್ನೆ. ಅದನ್ನು ಅನಿಶ್ಚಿತ ಕಾಲದವರೆಗೆ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದರೆ ಆತ್ಮನು ಎಷ್ಟು ಸೂಕ್ಷ್ಮ ಎಂದರೆ ಶತ್ರುವು ಅದನ್ನು ಕೊಲ್ಲುವುದರಲ್ಲಿ ಅವನಿಗೆ ಅದು ಕಾಣುವುದೂ ಇಲ್ಲ. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದಾರೆ. ನಾವೇನು ದೇಹದ ಮೇಲೆ ಆಸೆ ಇಟ್ಕೊಂಡಿದ್ದೀವಿ ಅಂದರೆ ಅರ್ಜುನನಿಗೆ ಇರುವಂತಹ ಆಸೆ ಏನು? ನಾವು ನಮ್ಮ ಪಿತಾಮಹ ಭೀಷ್ಮರನ್ನಾಗಲಿ ಅಥವಾ ಗುರುಗಳಾದಂತಹ ದ್ರೋಣಾಚಾರ್ಯರನ್ನಾಗಲಿ ನಾವು ಸಾಯಿಸಿದರೆ ಪಾಪ ಬರುತ್ತೆ, ನಮ್ಮಿಂದ ಅವರು ಕೊಲ್ಲಲ್ಪಡ್ತಾರೆ ಅನ್ನೋದು ಅರ್ಜುನನ ಒಂದು ಗೊಂದಲವಾಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಯಾವುದು ದೇಹ ಪೂರ್ತಿಯಾಗಿ ಶಾಶ್ವತವಲ್ವೋ ಅದು ಅದರ ಸ್ವರೂಪ ಇರೋದೇ ನಾಶ ಆಗೋದು. ಯಾವುದು ಸ್ವರೂಪ ನಾಶ ಆಗೋಕ್ಕೆ ಅಂತಲೇ ಇರುತ್ತೋ ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಜೊತೆಗೆ ಅದನ್ನು ನಾವು ತುಂಬ ದಿವಸ ಹಿಡಿದಿಡ್ಲಿಕ್ಕೂ ಆಗೋದಿಲ್ಲ. ಸೊ ಪ್ರಶ್ನೆ ಏನಪ್ಪ ಅಂತಂದರೆ, ನಮಗೆ ಉಳಿಯೋ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂದರೆ ಅದು ಯಾವಾಗ ನಾಶ ಆಗುತ್ತೆ ಅನ್ನೋದು ಮಾತ್ರ. ಇವತ್ತೇನೂ ಆಗ್ಬೋದು, ನಾಳೆನೂ ಆಗ್ಬೋದು, ಇನ್ನು 10 ವರ್ಷ ಬಿಟ್ಕೊಂಡು ಆಗ್ಬೋದು. ಆದರೆ ದೇಹ ನಾಶ ಆಗುತ್ತೆ, ಆದರೆ ಆತ್ಮ ಅಲ್ಲ. ಆತ್ಮ ನಾಶ ಆಗೋದಿರಲಿ, ಅದು ಯಾರ ಕಣ್ಣಿಗೂ ಕಾಣೋದೇ ಇಲ್ಲ. ಅಂಥದನ್ನು ಹೇಗೆ ನಾಶ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಅದು ಎಷ್ಟು ಚಿಕ್ಕದು ಎಂದರೆ ಅದರ ಗಾತ್ರವನ್ನು ಅಳೆಯುವುದು ಹೇಗೆ ಎಂದೇ ಯಾರಿಗೂ ಹೊಳೆಯುವುದಿಲ್ಲ. ಜೀವಿಯು ಇರುವ ಸ್ವರೂಪದ ಕಾರಣದಿಂದ ಅದನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಐಹಿಕ ದೇಹವನ್ನು ಬಹುಕಾಲ ಉಳಿಸುವಂತಿಲ್ಲ, ಶಾಶ್ವತವಾಗಿ ರಕ್ಷಿಸುವುದು ಸಾಧ್ಯವಿಲ್ಲ. ಆದುದರಿಂದ ಎರಡೂ ದೃಷ್ಟಿಗಳಿಂದಲೂ ಶೋಕಕ್ಕೆ ಕಾರಣವೇ ಇಲ್ಲ. ಸೊ ಯಾವುದು ಶಾಶ್ವತವೋ ಅದಕ್ಕೆ ಸಾವೇ ಇಲ್ಲ, ಅದನ್ನು ಕೊಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು. ಎರಡನೇದು, ನಾವು ಏನು ಅಂಟುಕೊಂಡಿದ್ದೀವಲ್ಲ ಈ ದೇಹ ಶಾಶ್ವತ ಅಲ್ಲ, ಇದು ತಾತ್ಕಾಲಿಕ. ಇದು ಒಂದಲ್ಲ ಒಂದು ದಿವಸ ನಶಿಸಿ ಹೋಗುತ್ತೆ. ಅದಕ್ಕೆ ನೀನು ಶೋಕ ಪಡೋದ್ರಲ್ಲಿ ಅರ್ಥ ಇಲ್ಲ. ಎರಡೂ ಕಡೆಯಿಂದನೂ ನೀನು ಶೋಕ ಪಡಲಿಕ್ಕೆ ಅರ್ಥನೇ ಇಲ್ಲ ಅಂಥೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಆದುದರಿಂದ ಎರಡೂ ದೃಷ್ಟಿಗಳಿಂದಲೂ ಶೋಕಕ್ಕೆ ಕಾರಣವೇ ಇಲ್ಲ. ಸಂಪೂರ್ಣ ಆತ್ಮದ ಸಣ್ಣ ಅಂಶವು ಅದರ ಕರ್ಮಕ್ಕೆ ಅನುಗುಣವಾಗಿ ಈ ಐಹಿಕ ಶರೀರವನ್ನು ಪಡೆಯುತ್ತದೆ. ಸೊ ನಮಗೆಲ್ರಿಗೂ ಗೊತ್ತು ಕರ್ಮ ಹೇಗೆ ಬರುತ್ತೆ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪಕ್ಕೆ ನಮಗೆ ಈ ಜನ್ಮದಲ್ಲಿ ಕರ್ಮ ಸಿಗ್ತಾ ಹೋಗುತ್ತೆ. ನಾವು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅದರ ಮೇಲೆ ನಮಗೆ ಪಾಪ ಪುಣ್ಯಗಳು ಲೆಕ್ಕ ಆಗ್ತಾ ಹೋಗ್ತವೆ ಅಂಥೇಳಿ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಆದರೆ ಈ ಆತ್ಮ ಏನಿದೆಯಲ್ಲ ನಮ್ಮ ಕರ್ಮಗಳ ಅನುಸಾರವಾಗಿ
ಐಹಿಕ ಶರೀರವನ್ನು ತಗೊಳ್ತಾ ಹೋಗುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆದುದರಿಂದ ಧಾರ್ಮಿಕ ಸೂತ್ರಗಳ ಅನುಷ್ಠಾನದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ವೇದಾಂತ ಸೂತ್ರಗಳಲ್ಲಿ ಜೀವಿಗೆ ಬೆಳಕಾಗಿ ವರ್ಣಿಸಲಾಗಿದೆ, ಏಕೆಂದರೆ ಅದು ಪರಮಜ್ಯೋತಿಯ ವಿಭಿನ್ನಾಂಶ. ಸೂರ್ಯಪ್ರಕಾಶವು ಇಡೀ ವಿಶ್ವವನ್ನು ಪಾಲಿಸುವಂತೆ ಪ್ರಕಾಶವು ಈ ಐಹಿಕ ಶರೀರವನ್ನು ಪಾಲಿಸುತ್ತದೆ. ಆತ್ಮವು ಐಹಿಕ ದೇಹವನ್ನು ತ್ಯಜಿಸುತ್ತಲೇ ದೇಹವು ಕೊಳೆಯಲು ಆರಂಭಿಸುತ್ತದೆ. ಆದ್ದರಿಂದ ಈ ದೇಹವನ್ನು ಪಾಲಿಸುವುದು ಆತ್ಮವೇ. ದೇಹವಷ್ಟೇ ಅಮುಖ್ಯವಾದದ್ದು. ಧರ್ಮವನ್ನು ಐಹಿಕ ಮತ್ತು ಶಾರೀರಿಕ ಕಾರಣಗಳಿಗಾಗಿ ಬಲಿ ಕೊಡದೆ ಯುದ್ಧ ಮಾಡಬೇಕೆನ್ನುವುದು ಅರ್ಜುನನಿಗೆ ದೊರೆತ ಉಪದೇಶ. ಸೊ ಇಡೀ ಒಂದು ಪ್ರಸಂಗವನ್ನು ಹೇಗೆ ಹೇಳ್ಬೋದು ಅಂದರೆ ಸೂರ್ಯ ಪ್ರಕಾಶಕ್ಕೆ ಹೋಲಿಸಿ ಹೇಳಿದ್ದಾರೆ. ಸೊ ಆಕಾಶದಲ್ಲಿ ಮೋಡ ಇದೆ ಅಂದ ತಕ್ಷಣ ಸೂರ್ಯ ಕಾಣಿಸ್ತಾ ಇಲ್ಲ ಅಂದ ತಕ್ಷಣ ಸೂರ್ಯ ಇಲ್ಲ ಅಂತಲೇ ಅಲ್ಲ. ಇಲ್ಲಿ ನಾವು ಸೂರ್ಯವನ್ನು ಆತ್ಮಕ್ಕೆ ಹೋಲಿಸಿದರೆ, ಮೋಡಗಳನ್ನು ನಾವು ದೇಹಕ್ಕೆ ಹೋಲಿಸ್ಕೊಂಡ್ರೆ ಮೋಡ ಸರಿದ ಹಾಗೆ ಹೇಗೆ ಸೂರ್ಯ ಕಾಣಿಸ್ತಾನೋ ಹಾಗೆ ಆತ್ಮ ಒಂದು ದೇಹ ನಶಿಸಿ ಹೋದ ಮೇಲೆ ಇನ್ನೊಂದು ದೇಹಕ್ಕೆ ಹೋಗಿ ಪ್ರವೇಶ ಕೊಡುತ್ತೆ ಹೊರತು ಆತ್ಮನೇ ನಿಂತು ಹೋಗೋದಿಲ್ಲ, ಸೂರ್ಯನೇ ಇಲ್ಲದೆ ಇರೋದಿಲ್ಲ. ಸೊ ಸೂರ್ಯ ಇದ್ದಾನೆ, ಮೋಡಗಳು ಇರೋದ್ರಿಂದ ನಮಗೆ ಅದು ಕಾಣಿಸ್ತಾ ಇರಲ್ಲ, ತಾತ್ಕಾಲಿಕವಾಗಿ ಕಾಣಿಸ್ತಾ ಇರಲ್ಲ. ಒಂದು ಸರಿ ಮೋಡ ಸರಿದಾಗ ನಮಗೆ ಆ ಸೂರ್ಯ ಕಾಣಿಸ್ತಾನೆ. ಹಾಗೆಯೇ ಈ ಆತ್ಮ ಅನ್ನೋದು ಪರಮಜ್ಯೋತಿ ಅಂದರೆ ಪರಬ್ರಹ್ಮ, ಶ್ರೀಕೃಷ್ಣನ ಒಂದು ವಿಭಿನ್ನ ಅಂಶವೇ ಆಗಿರುತ್ತೆ, ಅವನ ಒಂದು ಅಂಶನೇ ಆಗಿರುತ್ತೆ. ಹಾಗಾಗಿ ನಾವು ಶರೀರದ ಒಂದು ಗೋಜಿಗೆ ಜಾಸ್ತಿ ಒಳಪಡದೆ ನಾವು ಐಹಿಕವಾಗಿ ಈ ಪ್ರಪಂಚದಲ್ಲಿರುವಂತಹ ಸುಖ ದುಃಖಗಳಿಗೆ ಜಾಸ್ತಿ ಅಟ್ಯಾಚ್ ಆಗದೆ ನಮ್ಮ ಧರ್ಮಗಳಲ್ಲಿ ಏನು ವೇದಗಳಲ್ಲಿ ಹೇಳಿದ್ದಾರೆ ಆಧ್ಯಾತ್ಮಿಕವಾಗಿ ಮುಂದುವರಿಲಿಕ್ಕೆ ಹೇಗೆಲ್ಲ ನಾವು ಪ್ರಯತ್ನ ಪಡ್ಬೋದು ಹಾಗೆಲ್ಲ ಪ್ರಯತ್ನ ಪಟ್ಟು ನಾವು ಮುಂದೆ ಹೋಗಬೇಕೇ ಹೊರತು ಅದನ್ನು ಇಟ್ಕೊಂಡು ನಾವು ಯುದ್ಧ ಮಾಡಲ್ಲ, ನಾನು ಇವ್ರನ್ನ ಕೊಂದರೆ ನನಗೆ ಮುಂದೆ ಈ ಥರ ಪಾಪ ಬರುತ್ತೆ ಅಥವಾ ಈ ಥರದ ಕರ್ಮಗಳನ್ನು ನಮಗೆ ಕೆಟ್ಟದ್ದನ್ನು ಕೊಡುತ್ತೆ ಅಂತ ನಾವು ಅಂದ್ಕೊಂಡು ಈಗ ನಾವು ಯುದ್ಧವನ್ನು ನಿಲ್ಲಿಸಬಾರ್ದು ಅಂಥೇಳಿ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಥರ ಅರ್ಥ ಮಾಡ್ಕೊಳ್ಳೋದಾದರೆ, ನೀ ಏನೇ ಮಾಡಿದರೂ ಆಗೋದು ಹಾಗೇ ಆಗುತ್ತೆ. ಇವಾಗ ನೀನೇನು ಪಿತಾಮಹನ ಕೊಲ್ಲಲ್ಲ ಅಂತ ಹೇಳ್ತಿದ್ಯಲ್ಲ, ನೀನು ಕೊಲ್ಲದೆ ಇದ್ದರೂ ಕೂಡ ಮುಂದೆ ಯಾವತ್ತೋ ಅವರ ದೇಹ ಒಂದು ನಶಿಸಿ ಹೋಗಲೇಬೇಕು. ಅದ್ರ ಬದಲು ನೀನು ಇವಾಗೇ ಅವ್ರು ಮಾಡಿರುವಂತಹ ತಪ್ಪಿಗೆ ಅಂದರೆ ಅಧರ್ಮಕ್ಕೆ ನೀವು ಇವಾಗ ಶಿಕ್ಷೆ ಕೊಟ್ಟರೆ ನೆಕ್ಸ್ಟ್ ಜನ್ಮದಲ್ಲಿ ಅಥವಾ ನೆಕ್ಸ್ಟ್ ಅವರು ಆತ್ಮ ಹೋಗಿ ಬೇರೆ ಯಾವುದೋ ಒಂದು ದೇಹಕ್ಕೆ ಸೇರೋದಾಗಲಿ ಅಥವಾ ಅವರು ಮಾಡಿರೋಂತಹ ಪಾಪ ಪುಣ್ಯಗಳಿಂದ ಅವರು ಮುಂದಿನ ಆಧ್ಯಾತ್ಮಿಕ ಒಂದು ಬೆಳವಣಿಗೆಗಾಗಲಿ ಅವರಿಗೆ ಬೇಗ ಹೆಲ್ಪ್ ಆಗುತ್ತೆ. ಪನಿಷ್ಮೆಂಟ್ ಏನಿದ್ರು ಇವಾಗಲೇ ಕೊಟ್ಟು ಬಿಡು, ಮತ್ತೆ ಅದನ್ನು ಮುಂದುವರಿಸ್ಬೇಡ, ನೀನು ಮಾಡದೇ ಇದ್ದರೂ ಅದು ಹಾಗೇ ಆಗುತ್ತೆ ಅಂತ ಹೇಳಿ ಇಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಶ್ಲೋಕ 19. ಯ ಏನಂ ವೇತ್ತಿ ಹಂತರಾಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ. ಅನುವಾದ: ಜೀವಿಯು ಕೊಲ್ಲುತ್ತಾನೆ ಎಂದು ಭಾವಿಸುವವನಿಗೂ ಅದು ಕೊಲ್ಲಲ್ಪಟ್ಟಿತು ಎಂದು ಭಾವಿಸುವವನಿಗೂ ತಿಳಿವಳಿಕೆ ಇಲ್ಲ, ಏಕೆಂದರೆ ಆತ್ಮನು ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ. ಸೊ ಇಲ್ಲಿ ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಜೀವಿಯು ಅಂತಂದರೆ ಇಲ್ಲಿ ಆತ್ಮ ಅಂತ ತಗೋಬೋದು. ಆತ್ಮ ಯಾರನ್ನೂ ಕೊಲ್ಲೋದಿಲ್ಲ ಮತ್ತು ಆತ್ಮವನ್ನು ಯಾರೂ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಭಾವಾರ್ಥ ನೋಡೋಣ. ದೇಹಸ್ಥ ಜೀವಿಗೆ ಮಾರಕ ಆಯುಧಗಳಿಂದ ಗಾಯವಾದಾಗ ದೇಹದೊಳಗಿನ ಜೀವಿಯು ಸಾಯುವುದಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಮುಂದೆ ಹೇಳುವ ಶ್ಲೋಕಗಳಿಂದ ಸ್ಪಷ್ಟವಾಗುವಂತೆ ಆತ್ಮವು ಎಷ್ಟು ಚಿಕ್ಕದು ಎಂದರೆ ಯಾವ ಐಹಿಕ ಆಯುಧವೂ ಅದನ್ನು ಕೊಲ್ಲಲಾರದು. ಜೀವಿಯನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಸೊ ನಾನು ಹೇಳಿದಾಗೆ ಇಲ್ಲಿ ಜೀವಿ ಅಂತಂದರೆ ಒಂದು ಆತ್ಮ ಅಂತ ತಗೊಂಡಿದ್ದಾರೆ. ಸೊ ದೇಹಸ್ಥ ಜೀವಿಗೆ ಅಂದರೆ ದೇಹದ ಒಳಗೆ ಇರುವಂತಹ ಆತ್ಮಕ್ಕೆ ನೀವು ಎಂತಹದೇ ಆದಂತಹ ಮಾರಕಾಸ್ತ್ರ ಅಂದರೆ ಡೇಂಜರಸ್ ವೆಪನ್ಸ್, ಎಂತಹ ವೆಪನ್ಸಲ್ಲೇ ಕೊಂದರೂ ಕೂಡ ಗಾಯ ಮಾಡಿದರೂ ಕೂಡ ಅದಕ್ಕೆ ಗಾಯ ಆಗೋದೇ ಇಲ್ಲ. ಮತ್ತು ಮುಂದೆ ಹೇಳ್ತಾ ಹೋದಂಗೆ ಇನ್ನು ಮುಂದೆ ಹೇಳ್ತಾ ಹೋಗ್ತಿದ್ದಾರೆ. ಇಡೀ ಚಾಪ್ಟರ್ ತುಂಬ ಅದನ್ನೇ ಹೇಳಿದ್ದಾರೆ. ಅದರಲ್ಲಿ ಹೇಳ್ತಾ ಹೋದಂಗೆ ಆತ್ಮ ಎಷ್ಟು ಚಿಕ್ಕದಿದೆ ಅಂತಂದರೆ ಅದನ್ನು ಯಾರೇ ಎಷ್ಟೇ ಪ್ರಯತ್ನ ಪಟ್ಟರೂ ಕೊಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅಸಾಧ್ಯವಾದದನ್ನು ನೀವು ಹೇಗೆ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಅಲ್ವಾ? ಸೊ ಜೀವಿಯನ್ನು ಕೊಲ್ಲೋದು ಅಸಾಧ್ಯ. ಅದರ ಆಧ್ಯಾತ್ಮಿಕ ಸ್ವರೂಪವೇ ಇದಕ್ಕೆ ಕಾರಣ. ಸೊ ಯಾಕೆ ಅದನ್ನು ಕೊಲ್ಲಕ್ಕಾಗಲ್ಲ ಅಂತಂದರೆ ಆಧ್ಯಾತ್ಮಿಕ ಸ್ವರೂಪ ಅಂದರೆ ಅದು ಕೃಷ್ಣನ ಒಂದು ಅಂಶನೇ ಆಗಿರೋದ್ರಿಂದ ಅದನ್ನು ಕೊಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣ ಎಲ್ಲಿವರೆಗೂ ಇರ್ತಾನೋ
ಆತ್ಮಗಳು ಜೀವಾತ್ಮಗಳು ಅಲ್ಲಿವರೆಗೂ ಇದ್ದೇ ಇರ್ತವೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಾಯುವುದು ಅಥವಾ ಸತ್ಯತೆಂದು ಜನ ಭಾವಿಸುವುದು ದೇಹ ಮಾತ್ರ. ಹೀಗೆಂದ ಮಾತ್ರಕ್ಕೆ ದೇಹವನ್ನು ಕೊಲ್ಲುವುದಕ್ಕೆ ಬೆಂಬಲ ಉಂಟು ಎಂದು ಅರ್ಥವಲ್ಲ. ಸೊ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರೆ, ನಾವು ಸತ್ತೋಗಿದೆ, ಆತ್ಮ ಸತ್ತೋಗಿದೆ ಅಥವಾ ಅವ್ರು ಸತ್ತೋದ್ರು ಅಂತ ನಾವೇನು ಅನ್ಕೊತೀವಲ್ಲ, ಅದು ದೇಹಕ್ಕೆ ಮಾತ್ರ ಸಾವು, ಆತ್ಮಕ್ಕೆ ಅಲ್ಲ ಅಂಥೇಳಿ ಇಲ್ಲಿ ಶ್ರೀಕೃಷ್ಣ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸತ್ತಿದೆ ಅಂತ ನಾವೇನು ಜನ ಭಾವಿಸ್ತಾರಲ್ಲ, ಇವರು ನೆಕ್ಸ್ಟು ಸಾಯ್ತಾರೆ ಅಥವಾ ಹುಟ್ಟಿದ ಮನುಷ್ಯ ಎಲ್ಲನೂ ಸಾಯ್ತಾನೆ ಅಂತ ಏನು ಹೇಳ್ತೀವಲ್ಲ, ಅದು ನಮಗೆ ಮಾತ್ರ, ಸಾಮಾನ್ಯ ಮನುಷ್ಯನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಮಾತ್ರ ಆಗುತ್ತೆ. ಆದರೆ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಹಾಗಂತ ಹೇಳಿ ನಾವು ಪ್ರಾಣಿಗಳನ್ನು ಕೊಲ್ಲಿಕ್ಕಾಗಲಿ ಅಥವಾ ಮನುಷ್ಯನನ್ನು ಕೊಲ್ಲಿಕ್ಕಾಗಲಿ ಇಲ್ಲಿ ಬೆಂಬಲ ಕೊಡ್ತಾ ಇಲ್ಲ ಅಂತ ಕೂಡ ಭಗವದ್ಗೀತೆಯಲ್ಲೇ ಹೇಳಿದ್ದಾರೆ. ವೇದದ ಆದೇಶವೆಂದರೆ ಯಾರಿಗೂ ಹಿಂಸೆ ಮಾಡಬೇಡ, ಜೀವಿಯು ಸಾಯುವುದಿಲ್ಲ ಎನ್ನುವ ಅರಿವು ಪ್ರಾಣಿವಧೆಗೆ ಪ್ರೋತ್ಸಾಹ ನೀಡುವುದಿಲ್ಲ. ಅಧಿಕಾರವಿಲ್ಲದೆ ಯಾರನ್ನೇ ಕೊಲ್ಲುವುದು ಹೇಸಿಗೆಯ ಕೃತ್ಯ. ಇದಕ್ಕೆ ರಾಜ್ಯದ ಕಾನೂನಿನಿಂದಲೂ ಭಗವಂತನ ನಿಯಮದಿಂದಲೂ ಶಿಕ್ಷೆಯಾಗತಕ್ಕದ್ದು. ಆದರೆ ಅರ್ಜುನನಿಗೆ ವಧೆಯಲ್ಲಿ ತೊಡಗು ಎನ್ನುತ್ತಿರುವುದು ಧಾರ್ಮಿಕ ಕರ್ತವ್ಯವೆಂಬ ಮಾತ್ರದಿಂದಲೇ ಹೊರತು ಮನಸ್ಸ ಇಚ್ಛೆಯಿಂದಲ್ಲ. ಸೊ ನಾವು ಮನುಷ್ಯ ಸಾಯ್ತಾನೆ, ಆತ್ಮ ಸಾಯೋದಿಲ್ಲ ಅಂತ ಹೇಳಿದ ತಕ್ಷಣ ನಾವಲ್ಲಿ ಯಾವುದೇ ಒಂದು ಪ್ರಾಣಿನಾಗಲಿ ಅಥವಾ ಮನುಷ್ಯನನ್ನಾಗಲಿ ಕೊಲ್ಲಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅಂತಲ್ಲ. ಇಲ್ಲಿ ಅವ್ರು ನೀಟಾಗಿ ಹೇಳಿದ್ದಾರೆ. ನಾವು ಇಲ್ಲಿ ಹೇಳ್ತಾ ಇರೋದು ಹಿಂಸೆ ಅನ್ನೋದೇ ಮಹಾಪಾಪ. ಅದು ಮನುಷ್ಯನೇ ಆಗಲಿ ಪ್ರಾಣಿನೇ ಆಗಲಿ ಏನನ್ನೇ ಆಗಲಿ ಯಾವುದನ್ನೇ ಹಿಂಸೆ ಮಾಡೋದು ಮಹಾಪಾಪ, ಅದನ್ನು ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಯಾರೇ ಆಗಲಿ, ಅದು ದೇವರ ಮೂಲಕನೇ ಆಗಲಿ ಅಥವಾ ನಾವಿವಾಗ ಈಗೇನು ಪ್ರಪಂಚದಲ್ಲಿದ್ದೀವಿ, ಅಧಿಕಾರದಲ್ಲಿ, ಈಗ ಗೌರ್ನಮೆಂಟೇ ಆಗಿರಲಿ, ಯಾರೇ ಆಗಿರಲಿ, ಕೊಲ್ಲೋದನ್ನು ನಾವು ಒಪ್ಪೋದಿಲ್ಲ. ಯಾರನ್ನೇ ಸಾಯಿಸೋದಾಗಲಿ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಲಾಸ್ ಪ್ರಕಾರ ನಾವು ಅದನ್ನು ಒಪ್ಪೋದಿಲ್ಲ. ಅದೇ ಥರ ಶ್ರೀಕೃಷ್ಣನೂ ಕೂಡ ಹೇಳ್ತಾ ಇರೋದು, ಭಗವಂತನೂ ಇಂತಹ ನಿಯಮಗಳನ್ನು ಒಪ್ಪೋದಿಲ್ಲ. ಯಾರನ್ನೇ ಕೊಲ್ಲೋದನ್ನು ಭಗವಂತ ಕೂಡ ಒಪ್ಪೋದಿಲ್ಲ. ಆದರೆ ಇಲ್ಲಿ ಸ್ವತಃ ಭಗವಂತನೇ ಅರ್ಜುನನಿಗೆ ಕೊಲ್ಲಿಕ್ಕೆ ಹೇಳ್ತಾ ಇದ್ದಾನೆ, ಸಾಯಿಸು ಅಂತ ಹೇಳ್ತಿದ್ದಾನೆ. ಯಾಕೆ ಅಂತಂದರೆ ಧರ್ಮ ಸ್ಥಾಪನೆಗೋಸ್ಕರ. ಅದು ನಿನ್ನ ಕರ್ತವ್ಯ ಕೂಡ, ಜೊತೆಗೆ ಧರ್ಮ ಸ್ಥಾಪನೆ ಆಗಬೇಕು, ಧರ್ಮಕ್ಕೆ ಜಯ ಸಿಗಬೇಕು ಅಂಥೇಳಿ ಇಲ್ಲಿ ಸಾಯಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ನೋಯಿಂಗ್ಲಿ ಮಾಡೋದು ಅಥವಾ ಗೊತ್ತಿದ್ದು ಮಾಡೋದು, ಗೊತ್ತಿಲ್ಲದೆ ಮಾಡೋದು ಅಂತ ಎರಡು ಹೇಳ್ತಾರೆ. ಸೊ ಗೊತ್ತಿದ್ದು ಮಾಡೋದು ಅಂದರೆ ನನಗೆ ಗೊತ್ತು, ಇದನ್ನು ಮಾಡಿದರೆ ಇದು ತಪ್ಪು, ಇದನ್ನು ಮಾಡಬಾರ್ದು ಅಂತ ನನಗೆ ಗೊತ್ತಿದೆ, ಆದರೂ ಮಾಡ್ತೀನಿ. ಗೊತ್ತಿಲ್ಲದೆ ಮಾಡೋದು ಅಂದರೆ ನನಗೆ ಗೊತ್ತೇ ಇರಲಿಲ್ಲ ಆದರೂ ಮಾಡ್ತೀನಿ. ಎರಡು ಥರದ ಟಾಪಿಕ್ ಇದೆ. ಸೊ ಈ ಎರಡೂ ಥರದ ಟಾಪಿಕ್ಕು ಕೂಡ ಹಿಂಸೆನೇ ಆಗುತ್ತೆ. ಅದು ಹಿಂಸೆ ಅಲ್ಲದೆ ಬೇರೆ ಏನೂ ಅಲ್ಲ. ಸೊ ಎರಡೂ ಥರದಲ್ಲೂ ನಾವು ಹಿಂಸೆ ಮಾಡಬಾರ್ದು. ಸೊ ಇನ್ನು ನೀಟಾಗಿ ಎಕ್ಸಾಂಪಲ್ ಕೊಡೋದಾದರೆ, ಈಗ ಒಬ್ಬ ಯಾವುದೋ ವ್ಯಕ್ತಿನ ಕೊಂದಿದ್ದಾನೆ ಅಂತಂದರೆ ಗೊತ್ತಿದ್ದು ಕೊಲ್ತಾನೋ ಗೊತ್ತಿಲ್ಲದೆ ಕೊಲ್ತಾನೋ, ಆದರೆ ಅದು ಹಿಂಸೆನೇ ಆಗಿರುತ್ತೆ, ಅದು ಧರ್ಮಕ್ಕೆ ವಿರುದ್ಧವೇ ಆಗಿರುತ್ತೆ ಅಥವಾ ನಮ್ಮ ಲಾ ಆ್ಯಂಡ್ ಆರ್ಡರ್ಸ್ಗೆ ವಿರುದ್ಧವಾಗೇ ಇರುತ್ತೆ. ಅದನ್ನು ನಾವು ಅವನು ಗೊತ್ತಿಲ್ಲದೆ ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಕೊಡೋದು ಬೇಡ ಅಂತ ಹೇಳೋಕ್ಕಾಗಲ್ಲ, ಕೊಡಲೇಬೇಕಾಗುತ್ತೆ. ಆದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಿರೋದು ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ತನ್ನ ಕರ್ತವ್ಯವನ್ನು ಮಾಡು ಅಂಥೇಳಿ ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಇದು ಶ್ಲೋಕ 19. ಇಲ್ಲಿಗೆ ನಿಲ್ಲಿಸೋಣ. ಇನ್ನೊಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.